ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಇದು ಬೇಕು ಅಂತಾನೆ ಉದ್ದೇಶಪೂರ್ವಕವಾಗಿ ಫ್ಯಾಮಿಲಿನ ಅಥವಾ ಮಕ್ಕಳು ಗೊತ್ತಿಲ್ಲ ಕರ್ಕೊಂಡ್ ಬಂದು ಈ ನಿಯರೆಸ್ಟ್ ಇಲ್ಲಿ ಕೆರೆ ಇದೆ, ಸೊ ಇಲ್ಲಿ ಅವರನ್ನ ಮಲಗಿಸ್ಬಿಟ್ಟು ಹೋಗಿದ್ದಾರೆ. ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು, ನಿನ್ನ ಮಣ್ಣಿನ ಕಣ್ಣನು, ನಿನ್ನ ಮಣ್ಣಿನ ಕಣ್ಣನು. ಇದು ಬೇಕು ಅಂತಾನೆ ಉದ್ದೇಶಪೂರ್ವಕವಾಗಿ ಫ್ಯಾಮಿಲಿನ ಅಥವಾ ಮಕ್ಕಳು ಗೊತ್ತಿಲ್ಲ ಕರ್ಕೊಂಡ್ ಬಂದು ಈ ನಿಯರೆಸ್ಟ್ ಇಲ್ಲಿ ಕೆರೆ ಇದೆ, ಸೊ ಇಲ್ಲಿ ಅವರನ್ನ ಮಲಗಿಸ್ಬಿಟ್ಟು ಹೋಗಿದ್ದಾರೆ. ನಿಜವಾಗ್ಲೂ ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ಯಾವ ಶತ್ರುಗಳಿಗೂ ಕೂಡ ಇಂಥ ಒಂದು ಪರಿಸ್ಥಿತಿ ಬರಬಾರ್ದು ಅಂತ ಭಾವಿಸ್ತೀನಿ. ಸಾವು ಬದುಕಿನ ಮಧ್ಯೆ ಹೋರಾಡ್ತಿದಾರೆ ಅವರು. ನಿಜವಾಗ್ಲೂ ಯಾರು ಕರ್ಕೊಂಡ್ಬಂದು ಇಲ್ಲಿ ಬಿಟ್ಟು ಹೋಗಿದಾರೋ ಅದು ಏನು ನಮಗೂ ಸರಿಯಾದ ಮಾಹಿತಿ ಇಲ್ಲ. ಸೊ ಹಂಗಾಗಿ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ನೋಡಿ ಮತ್ತೆ ಈ ವಿಡಿಯೋನ ಶೇರ್ ಮಾಡಿ. ಮಕ್ಳಿದಾರ ನಿಮ್ಗೆ ನೋಡ್ಕೊಳಲ್ವಾ? ಯಾಕೆ ನೋಡ್ಕೊಳಲ್ಲ? ಏನ್ ಹೆಸರು ಮಗಂದು? ಇಲ್ಲೇ ನಿಯರ್ ಒಂದು ಕೆರೆ ಕೂಡ ಇದೆ ಪಕ್ಕದಲ್ಲಿ. ಈ ಕೆರೆ ಹತ್ರ ಒಂದು ಅಣ್ಣವ್ರ ಅಂಗಡಿ ನಡೆಸ್ತಾರೆ. ಈ ಅಂಗಡಿ ಹತ್ರ ಬಂದು ಇವ್ರನ್ನ ತಗೊಂಡ್ಬಂದು ಕೂರ್ಸ್ಬಿಟ್ಟು ಹೋಗಿದ್ದಾರೆ. ಹಂಗೂ ಒಂದ್ ವೇಳೆ ರೋಡ್ಗೆ ಏನಾದ್ರು ಬಿಡಬೇಕು ಅಂತ ಅನ್ಸಿದ್ರೆ ರೋಡಲ್ಲೆಲ್ಲೋ ಸಾಯಿಸೋ ಬದಲು ನೀವೇ ಮನೆಗಳಲ್ಲಿ ವಿಷ ಕೊಟ್ಟೆ ಸಾಯಿಸ್ಬಿಡಿ ಅಂತ ಹೇಳ್ತಾ ಇರ್ತೀನಿ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ನಿಜವಾಗ್ಲೂ ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ಯಾವ ಶತ್ರುಗಳಿಗೂ ಕೂಡ ಇಂಥ ಒಂದು ದುರ್ಸ್ಥಿತಿ ಬರಬಾರ್ದು ಅಂತ ಭಾವಿಸ್ತೀನಿ. ಹಾಗೆ ಇವತ್ತು ನಾನು ಸೊಂಡೆಗುಪ್ಪ ಗ್ರಾಮದಲ್ಲೇ ಇದ್ದೀನಿ. ಸೊಂಡೆಗುಪ್ಪ ಗ್ರಾಮದಲ್ಲಿ ಇಲ್ಲೊಂದು ಕೆರೆ ಇದೆ, ನೀವು ನೋಡ್ಬೋದು. ಕೆರೆ ಪಕ್ಕದಲ್ಲಿ ಒಂದು ಸ್ಮಶಾನ ಇದೆ. ಸ್ಮಶಾನ ಪಕ್ಕದಲ್ಲಿ ಒಂದು ಸಣ್ಣದಾಗಿ ಅಂಗಡಿ ನಡೆಸ್ತಾರೆ. ಅರವಿಂದಪ್ಪ ಅಲ್ಲ, ಅರ್ವಿಶಪ್ಪ ಅಂತ ಹೇಳ್ಬಿಟ್ಟು ಒಂದು ಅಂಗಡಿ ನಡೆಸ್ತಾರೆ. ಸೊ ರಾತ್ರಿ 1 ಗಂಟೆ ಸಮಯದಲ್ಲಿ ಯಾರನ್ನೋ ಕರ್ಕೊಂಡು ಬಂದು ಇಲ್ಲಿ ಮಲಗಿಸ್ಬಿಟ್ಟು ಹೊರಟೋಗ್ಬಿಟ್ಟಿದ್ದಾರೆ. ಕಂಪ್ಲೀಟ್ ಆಗಿ ತುಂಬಾನೇ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ ಅಂತ ಹೇಳ್ಬೋದು. ಎದ್ದಳಕ್ಕಾಗಲ್ಲ, ಕಂಪ್ಲೀಟ್ ಕಾಲು ಕೈಗಳೆಲ್ಲ ಊದ್ಕೊಂಡ್ಬಿಟ್ಟಿದೆ ಇವ್ರದ್ದು. ಸೊ ಇವತ್ತು ನಾನು ಸೊಂಡೆಗುಪ್ಪ ಕೆರೆ ಇದೆ, ಸೊಂಡೆಗುಪ್ಪ ಗ್ರಾಮನೇ ಇದು. ನಮ್ಮ ಸೊಂಡೆಗುಪ್ಪ ಗ್ರಾಮಸ್ಥರು ಅಣ್ಣವರು ಏನ್ ಹೇಳ್ಬೇಕಂತ ಗೊತ್ತಿಲ್ಲ. ಇವ್ರ ಬಗ್ಗೆ ಒಂದ್ 2 ಪರಿಚಯದ ಮಾತು ಹೇಳ್ಕೊಟ್ಬಿಡ್ತೀನಿ. ಇವ್ರು ಸಣ್ಣದಾಗ ಒಂದು ಅಂಗಡಿ ಇಟ್ಕೊಂಡಿದ್ದಾರೆ. ಇಲ್ಲಿ ಹಣ್ಣು ಏನಾದ್ರೂ ಮಿಕ್ಕಿದ್ರೆ ಇಮಿಡಿಯೇಟ್ ಆಗಿ ಜನಸ್ನೇಹಿ ಆಶ್ರಮಕ್ಕೆ ತಂದು ಕೊಡ್ತಾರೆ. ಮೊದಲನೇದಾಗಿ ಧನ್ಯವಾದಗಳು. ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು. ಈ ವ್ಯಕ್ತಿ ಯಾರಂತ ನಮ್ಗೆ ಗೊತ್ತಿಲ್ಲ. ಕೈ ಕಾಲು ಏನು ಇಲ್ಲ, ಸೊಂಟ ಬಿದ್ದೋಗಿದೆ ಅನ್ಸುತ್ತೆ, ನಡೆಯಕ್ ಆಗೋದಿಲ್ಲ. ರಾತ್ರಿ 1 ಗಂಟೆಗೆ ತಗೊಂಡ್ಬಂದು ಇಲ್ಲಿ ಪಕ್ಕದಲ್ಲಿ ಕೂರ್ಸ್ಬಿಟ್ಟು ಹೊರಟೋಗ್ಬಿಟ್ಟಿದ್ದಾರೆ. ಯಾರು ಏನಂತ ನಮಗೂ ಗೊತ್ತಿಲ್ಲ. ಸೊ ನಿಮ್ಗೆ ಹೆಂಗ್ ಗೊತ್ತಾಯ್ತಿದ್ದು? ಬೆಳಿಗ್ಗೆ ಬಂದೆ ಅಂಗಡಿ ತೆಗೆದು ನೋಡಿದ್ರಾ? ನೋಡಿ ವಿಚಾರಿಸಿದ್ರ ಅವ್ರನ್ನ? ಮಜಕ್ಕೆ ಹೋಗ್ಬೇಕು ಕರ್ಕೊಂಡ್ಬಂದ ಟೆಂಪರಲ್ಲಿ ಯಾರು ಬಿಟ್ಟೋಗಿರೋದು ಅಂತ ಏನಾರು ಹೇಳ್ತೀರಾ? ಅಲ್ಲಿ ಎಲ್ಲಿ ನಾವು ನೋಡಿದ್ರಲ್ವಾ, ನೋಡ್ಬಿಟ್ಟಿದ್ದು ಹೇಳಕ್ ಹೋಗ್ಬಾರ್ದು. ಇಂಥವ್ರಿಗೆ ಏನ್ ಹೇಳ್ತೀರಾ? ಇಂಥ ಸಂಬಂಧಿಕರುಗಳಿಗೆ ಏನ್ ಹೇಳದ್ ನಾವು? ಕಷ್ಟ. ಸಂಬಂಧಿಕರು ಯಾರು ಇಲ್ಲ ಅಂತ ಅಂದಾಗ ನ್ಯಾಯಾಧೀಶ ಎಲ್ಲ ಉತ್ಪತ್ತಿ ಆಗಿರ್ತಾರೆ. ಹೌದು, ನಾವು ಕಳಿಸ್ತೀವಿ. ಫೋನ್ ಮಾಡಿದ್ರೆ ಬೆಳಿಗ್ಗೆಯಿಂದ ನಿಮ್ಗೂ ಮಾಡಿದ್ರೆ, ನೀವು ತಮ್ಮವ್ರಿಗೂ ಮಾಡಿದ್ರೆ ಏನಾಗುತ್ತೆ ಗೊತ್ತಾತ? ನನ್ಗೇನಿಲ್ಲ, ಇವ್ನ ಕರ್ಕೊಂಡು ಹೋಗೋದು ಈಸಿ, ಕರ್ಕೊಂಡು ಹೋಗ್ಬಿಡ್ತೀನಿ. ಕಷ್ಟ. ಸ್ಟೇಷನ್ ಏನಾನ ಮಾಹಿತಿ ಕೊಡದೆ ನಾನು ಕರ್ಕೊಂಡು ಹೋಗಿ ಏನಾನ ಹೆಚ್ಚು ಕಮ್ಮಿ ಆಗಿ ಡೆತ್ ಆದ್ರೆ ನಾಳೆ ಬರೋ ಸಮಸ್ಯೆ ನಿಮ್ಗೆ ಗೊತ್ತಿಲ್ಲ. ಅದು ನನಗೆ ಮಾತ್ರ ಗೊತ್ತು ಬಿಡಿ. ನಾವೆಲ್ಲ ಅನುಭವಿಸಿದೀವಿ. ಮಕ್ಳಿದಾರ ನಿಮ್ಗೆ ನೋಡ್ಕೊಳಲ್ವಾ? ಯಾರು ನೋಡ್ಕೊಳಲ್ಲ? ಏನ್ ಹೆಸರು ಮಗಂದು? ಎಷ್ಟು ಜನ ಮಕ್ಕಳು? ಒಬ್ಬನೇ ಮಗ. ಏನ್ ಕೆಲಸ ಮಾಡ್ತಾನೆ ಮಗ? ಕೂಲಿ ಕೆಲಸ ಮಾಡ್ತಾನ. ಮದುವೆ ಆಗಿದೆ ಮಗನ್ಗೆ? ಮದುವೆ ಆಗಿದೆ. ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದಾರೆ ನಿಮ್ಮನ್ನ? ನಾನೇ ಹೋಯ್ದ ಅಟ್ಲಿಂದ ಬಂದಾಗ ಕೆಂಪು ಬತ್ತಾಯ್ತು, ಕೈ ಅಡ್ಡಾಗ್ತಾರೆ. ಯಾವ ಹೋಗ್ತೀನಿ? ಮಂಡ್ಯ ಹೋಗ್ತೀನಿ. ನಾನು ಬರ್ತೀನಿ, ಕರ್ಕೊಂಡು ಹೋಗಿ ಕಾಸು ಕೊಡ್ತೀನಿ, ಕರ್ಕೊಂಡು. ಸ್ನೇಹಿತರೆ, ನೀವು ನೋಡ್ಬೋದು. ಇವ್ರ ಕಣ್ಗಳನ್ನ ನೋಡ್ಕೊಳ್ಳಿ, ಆಮೇಲೆ ಇವ್ರ ಕೈಗಳನ್ನ ನೋಡ್ಕೊಳ್ಳಿ. ನೋಡಿ, ನೋಡ್ಕೊಳ್ಳಿ. ಯಾಕಂದ್ರೆ ವಿಚಾರಗಳು ತಿಳಿದಿರ್ಲಿ ನಿಮ್ಗೆ. ಕಾಲ್ ತೆಗಿ ಏನಾಗಲ್ಲ. ಕಂಪ್ಲೀಟ್ ಆಗಿ ಎಲ್ಲ ಊದ್ಕೊಂಡ್ಬಿಟ್ಟಿದೆ. ಕಾಲು ಕೈ ಎಲ್ಲ ಎದ್ದು ಓಡಾಡಕ್ ಆಗೋ ಪರಿಸ್ಥಿತಿ ಇಲ್ಲ.
ಸೊಂಡೆಗುಪ್ಪ ಗ್ರಾಮ ನಮ್ದು. ಈ ಗ್ರಾಮದಲ್ಲೇ ನಮ್ಮ ಆಶ್ರಮ ಇರೋದು. ಇಲ್ಲೇ ನಿಯರ್ ಒಂದು ಕೆರೆ ಕೂಡ ಇದೆ ಪಕ್ಕದಲ್ಲಿ. ಈ ಕೆರೆ ಹತ್ರ ಒಂದು ಅಣ್ಣವ್ರ ಅಂಗಡಿ ನಡೆಸ್ತಾರೆ. ಈ ಅಂಗಡಿ ಹತ್ರ ಬಂದು ಇವ್ರನ್ನ ತಗೊಂಡ್ಬಂದು ಕೂರ್ಸ್ಬಿಟ್ಟು ಹೋಗಿದ್ದಾರೆ. ಯಾರು ಕೂರ್ಸಿದಾರೆ ಏನು ಅನ್ನೋದು ಸರಿಯಾದ ಮಾಹಿತಿ ಇಲ್ಲ. ತಾತ ನಮ್ಮ ಆಶ್ರಮಕ್ಕೆ ಬರ್ತೀಯ, ಹೋಗೋಣ? ಎಷ್ಟೊತ್ತಿಗೆ ಬಂದೆ ರಾತ್ರಿ ಇಲ್ಲಿ? ಹನ್ನೆರಡುವರೆ, 1 ಗಂಟೆ? ಇಲ್ಲ ಸರ್, 12:30 ಯಾರು ಇರ್ಲಿಲ್ಲ ಇಲ್ಲಿ. 1 ಗಂಟೆ ಮೇಲ್ಪಟ್ಟೆ ತಂದ್ಬಿಟ್ಟಿದ್ರು. 1 ಗಂಟೆ ಮೇಲೆ ಆಶ್ರಮದಾಗ ಖುಷಿಯಿಂದ ಇರ್ತೀರ ಆಗುತ್ತಾ? ನಾವ್ ಹೆಲ್ಪ್ ಮಾಡ್ತೀವಿ, ನಾವು ಲೆಟರ್ ಕೊಡ್ತೀವಿ. ನೀವು ಆಶ್ರಮದಲ್ಲಿ ಇರ್ತೀವಿ, ನಿಮ್ಮ ಆಸೆ ಇತ್ತು ಅಂದ್ರೆ ಇದು ಮಾಡ್ತೀವಿ ನಾವು. ಸ್ನೇಹಿತರೆ ನೋಡಿ, ಇಲ್ಲಿ ಸಾಕಷ್ಟು ಜನ ಗ್ರಾಮಸ್ಥರು ಅಂದ್ರೆ ಸೊಂಡೆಗುಪ್ಪ ಗ್ರಾಮಸ್ಥರು ಸಾಕಷ್ಟು ಜನ ಬಂದು ಇದ್ರ ಬಗ್ಗೆ ಮಾಹಿತಿ ತಿಳಿಸಿದ್ರು. ಹಾಗೆ ವಿಶೇಷವಾಗಿ ಅಣ್ಣವರು ಬಂದು 2 ಸತಿ ಆಶ್ರಮಕ್ಕೆ ಬಂದು ಮಾಹಿತಿ ತಿಳಿಸಿ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ ಪೊಲೀಸರನ್ನು ಕೂಡ ಕರೆಸಿದ್ದಾರೆ. ನೋಡಿ, ನಿಜವಾಗ್ಲೂ ಬಹಳ ಹೆಮ್ಮೆ ಅನ್ಸುತ್ತೆ. ನಿಜವಾಗ್ಲೂ ಏನ್ ಹೇಳ್ಬೇಕಂತ ಗೊತ್ತಿಲ್ಲ. ಈ ತರ ಯಾರಾದ್ರೂ ಕಷ್ಟದಲ್ಲಿದ್ದಾರೆ ಅಂದಾಗ ಅವ್ರಿಗೆ ನಮ್ಮ ಕೈಲಿ ಸಹಾಯ ಮಾಡಕ್ ಆಗಿಲ್ಲ ಆದ್ರೂ ಯಾರಾದ್ರೂ ಸಹಾಯ ಮಾಡೋರ್ನ ಕರೆದು ಸಹಾಯ ಮಾಡಿಸಬಹುದು ನಾವು. ಈಗ ನಮ್ಮೊಂದು ಆಶ್ರಮ ಇರೋದ್ರಿಂದ ಅವ್ರನ್ನ ನಾವು ಅಲ್ಲಿ ಕರ್ಕೊಂಡು ಹೋಗ್ತಾ ಇದೀವಿ. ಇವ್ರ ಬಗ್ಗೆ ಏನ್ ಹೇಳ್ತೀರಣ್ಣ? ಒಳ್ಳೇದ್ ಮಾಡ್ಲಿ ಸಾಕು, ನೋಡಿ ಆಯ್ಸಿರತಕ್ಕ ಅನಾದಿ. ಹೌದು, ಈಗ ಸೊಂಡೆಗುಪ್ಪ ಗ್ರಾಮದಲ್ಲಿ ಈ ತರ ಆಶ್ರಮ ಇರೋದ್ರಿಂದ ಎಷ್ಟು ಅನುಕೂಲ ಆಗ್ತಾ ಇದೆ, ಎಷ್ಟು ಅನುಕೂಲ ಆಗ್ತಾ ಇದೆ ಇಲ್ವಾ? ಈ ತರ ನಾವೆಲ್ಲ ಸಹಾಯ ಮಾಡೇ ಮಾಡ್ತೀವಿ. ಥ್ಯಾಂಕ್ ಯು. ಈಗ ಹಣ್ಣು ಹಂಪಲೆಲ್ಲ ಕಳಿಸ್ಕೊಡ್ತೀರಾ? ದೇವ್ರು ಒಳ್ಳೇದ್ ಮಾಡಿ. ಒಂದ್ಸಲಿ ಅವರೆಕಾಯಿ ಉಳ್ಳಿಕಾಯಿ ಎಲ್ಲ ನಿಂತೋಗಿತ್ತು, ಹಾಕ್ಲಿಕ್ಕೆ ಎಲ್ಲ ಕೊಟ್ಟಿದ್ದೀವಿ, ಈಗಲೂ ಕೊಡ್ತೀವಿ, ಏನ್ ತೊಂದರೆ ಇಲ್ಲ. ಧನ್ಯವಾದ. ನಿಮ್ಗೂ ಒಳ್ಳೇದಾಗ್ಲಿ. ಅವರು ಯಾರು ಏನು ಅಂತ ನಮಗ್ ಗೊತ್ತಿಲ್ಲ. ತುಂಬಾ ಬೇಜಾರಾಗುತ್ತೆ. ನಿಜವಾಗ್ಲೂ ಹೇಳ್ತಾ ಇದೀನಲ್ಲ, ಇಷ್ಟು ದೂರ ಅವ್ರಿಗೆ ಬರೋದಕ್ಕಂತೂ ಸಾಧ್ಯ ಇಲ್ಲ. ಅವ್ರಿಗೆ ಎದ್ದು ಬಸ್ಸಲ್ಲಿ ಕೂತ್ಕೊಳ್ಳೋಕ್ಕೂ ಆಗಲ್ಲ. ನೋಡಿ, ಬೆಳಿಗ್ಗೆನೆ ಅವ್ರಿಗೆ ಎದ್ದಳಕ್ಕೂ ಆಗಲ್ಲ, ಓಡಾಡಕ್ಕೂ ಆಗಲ್ಲ, ಇನ್ನೊಂದು ಗಾಡಿ ಕೂತ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಅವ್ರಾಗ ಅವ್ರೆ ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ನಾನು ಕೂಡ ನಂಬಲ್ಲ. ನೀವು ನಂಬ್ತೀರಾ? ಇಲ್ಲ, ಭಗವಂತನ ಸತ್ವಾಗೂ ನಂಬಲ್ಲ. ನನಗೆ ಆದ್ಮೇಲೆನೆ ಇವಾಗ ನೋಡಿ ನಿಮ್ಗೆಲ್ಲ ನಂಬರ್ ಇಷ್ಟಾಗಿದೆ. ನಂಬರ್ ಇದೆ. ಫೋನ್ ರೀಚ್ ಮಾಡಲಿಲ್ಲ, ಏನೋ ಪೂಜೆ ಗೀಜೆ ಮಾಡ್ತಾವ್ರೆ, ಸ್ನಾನ ಮಾಡ್ತಾವ್ರೆ ಅಂತ ಹೇಳಿ ಆಮೇಲೆ ನಾನು ಇವ್ರ ಜೊತೆಲಿ ಬಂದು ಆಮೇಲೆ ನೀವು ಇನ್ನೂ ಪೂಜೆ ಕೊಟ್ಟವ್ರೆ ಅಂದ್ರು, ಅದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ. ಆಮೇಲೆ ಹಿಂಗೆ ವಯಸ್ಸಾದವ್ರಿಗೆ ಹೇಳಿ ಅಂದ್ರು. ನಿಮ್ಮ ಖಂಡಿತ ತುಂಬಾ ಒಳ್ಳೆ ಕೆಲಸ ಮಾಡಿದ್ರ. ದೇವ್ರು ಒಳ್ಳೇದ್ ಮಾಡ್ಲಿ. ಸ್ನೇಹಿತರೆ ನಮಸ್ಕಾರ. ಮುಖ್ಯವಾಗಿ ನಮ್ಮ ಮಾದನಹಳ್ಳಿ ಪೊಲೀಸ್ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಯಾರೇ ಈ ಕಡೆ ಭಾಗದಲ್ಲಿ ಯಾರೇ ಅನಾಥರು ಕಂಡು ಬಂದ್ರು ಇಮಿಡಿಯೇಟ್ ಆಗಿ ಸ್ಪಂದಿಸ್ತಾರೆ, ಕರ್ಕೊಂಡ್ಬಂದು ಲೆಟರ್ ಮಾಡ್ಕೊಡ್ತಾರೆ. ತತ ನಿಜ ಹೇಳಿ, ಯಾರು ಬಿಟ್ಟೋದ್ರು ನಿನ್ನ? ಯಾರು ಮಕ್ಕಳ? ಮಕ್ಕಳು ಯಾರು ಇಲ್ಲ, ಸತ್ವಾಗಲ್ಲ, ಯಾರು ಇಲ್ಲ. ಒಟ್ಟಲ್ಲಿ ಗಾಡಿ ತಂದು ಇಬ್ರು ನಾನು ಚಾಲಕ ಮಾಡಿಸಿ ಬರ್ತೀನಿ ಅಂತ ಹೇಳಿದ್ರು. ಯಾರು ಯಾರು ದೇವರ ಆದ್ಮೇಲೆ ಸತ್ಯ ಮಾಡ್ತೀನಿ. ಆಗುತ್ತಾ? ನಿಧಾನ ಕೆಲಸನೇನಪ್ಪ. ಬನ್ನಿ ಅಣ್ಣ ಈ ಕಡೆ. ಕಂಪ್ಲೀಟ್ ಸೀರಿಯಸ್ ಕಂಡೀಷನ್ ಅಲ್ಲಿ ಇದ್ದಾರೆ ಅವರು. ಕಂಪ್ಲೀಟ್ ಸೀರಿಯಸ್ ಕಂಡೀಷನ್. ಚೇರ್ ಎತ್ಕೊಂಡ್ಬಿಟ್ಟು ಎಲ್ಲ ಒಂದು ನಿಮಿಷ ಒಬ್ಬರೇ ಆಗಲ್ಲ. ಇರೋಣ. ಉಂಡಿಗೆ ಹಾಕ್ಬಾರ್ದ? ಯಾಕೆ? ಕಾಸು ದುಡ್ಡೇನಕ್ಕೆ? ದುಡ್ಡಿಂದ ನೆಮ್ಮದಿ ಸಿಗಲ್ಲ. ಕಿಲಾಡಿ ತಾತ ಕೊಡೋ ನೋಡಿಲ್ಲ, ಅದಕ್ಕೆ 5 ನಿಮಿಷ ಅಂತ ಹೇಳ್ತಿರೋದು. ಕಿಲಾಡಿ ತಾತ ದುಡ್ಡಲ್ಲಿ ಕೊಡ್ತೀನಿ, ನಿಂಗೆ ಕೊಡ್ತೀನಿ ತಾತ. ಕೊಡ್ತೀನಿ. ಅಲ್ಲಿ ಬೇರೆ ಮಡಗಿದ್ಯಾ? ನೋಡ್ರೋಣ ಇಲ್ಲಿ. ನಿಮ್ಗೆ ಯಾರೋ ಈ ಐಡಿಯಾ ಇದೆಯಾ ನಿಮ್ಗೆ? ನೋಡ್ರಿ ಇಲ್ಲಿ ಬಂದು ನೋಡ್ರಿ. ತಾತ ಕಿಲಾಡಿ ತಾತ
ಹ ಎರಡನೇ ಇರ್ಲಿಲ್ವಲ್ಲ ನನಗೆ. ಆಯ್ತು ಬಿಡಿ. ಸುತಾ ಇನ್ನೇನ್ ಮಾಡಿದ್ಯಾ? ಎಷ್ಟಾಯ್ತು ಟೋಟಲ್? 700 ರೂಪಾಯಿ ಕೊಡಿಲಿ. ಆಯ್ತು 800 ಕೊಡ್ತೀನಿ, ಕೊಡು ನಿನ್ಗೆ. 800 ರೂಪಾಯಿ ಐತೆ. 850. 1000 ರೂಪಾಯಿ ಕೊಡ್ತೀನಿ, ಸರಿನಾ? 450. ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಬೇಕು. ಯಾಕೆಂದ್ರೆ ಮಾನವೀಯತೆ ಇರೋಂಥವ್ರು ಖಂಡಿತ ಶೇರ್ ಮಾಡ್ತಾರೆ. ನಿಜವಾಗ್ಲೂ ಬಹಳ ಬೇಜಾರಾಗುತ್ತೆ. ಏನಂತ ಹೇಳಿದ್ರೆ ಇವ್ರನ್ನ ಮಕ್ಕಳೇ ಕರ್ಕೊಂಡ್ ಬಂದು ಒಂದು ನಿರ್ಜನ ಅಂದ್ರೆ ಈಗ ಇಲ್ಲಿ ಸೊಂಡೆಗುಪ್ಪ ಕೆರೆ ಹತ್ರ ಬಿಟ್ಟೋಗಿರೋದು. ಸೊ ಬಹಳ ಬೇಜಾರಾಗುತ್ತೆ ನಿಜವಾಗ್ಲೂ. ಇದನ್ನೆಲ್ಲ ಏನ್ ಹೇಳ್ಬೇಕು, ಯಾವ ತರ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ. ತುಂಬಾ ಅಸಹಾಯಕ ಪರಿಸ್ಥಿತಿಲಿ ಕೊನೆ ಗಳಿಗೆಲ್ಲಿ ಇದಾರೆ ಅವರು. ತುಂಬಾ ಸೀರಿಯಸ್ ಕಂಡೀಷನ್ ಅಲ್ಲಿ ಇದ್ದಾರೆ. ನೀವು ಕೈ ಕಾಲುಗಳನ್ನ ನೋಡಿದ್ರೆ ಸ್ವಲ್ಪ ಗಮನಿಸಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನಿಜವಾಗ್ಲೂ ಯಾವ ಶತ್ರುಗಳಿಗೂ ಬರಬಾರ್ದಿಂತ ಒಂದು ದುರ್ಸ್ಥಿತಿ. ನಿಜವಾಗ್ಲೂ ತಂದೆ ತಾಯಿದಿರು ಎಷ್ಟು ಕಷ್ಟಪಟ್ಟು ಮಕ್ಕಳನ್ನ ಸಾಕ್ತಾರೆ. ಬಟ್ ಕೊನೆಗಾಲದಲ್ಲಿ ಮಕ್ಕಳು ತಗೊಬಂದು ಒಂದು ಬಸ್ ಸ್ಟಾಪ್ ಅಲ್ಲೋ ಯಾವ್ದಾದ್ರು ಕೆರೆ ಹತ್ರನೋ ಅಥವಾ ರೋಡ್ಗಳಲ್ಲೋ ಬಿಟ್ಟು ಹೋಗ್ತಾ ಇದಾರಲ್ಲ, ಇದು ಬಹಳ ಬೇಜಾರಾಗುತ್ತೆ. ಪ್ರತಿ ಸಾತಿನೂ ನಾವು ಬೈಯಕ್ ಆಗಲ್ಲ. ಯಾಕಂದ್ರೆ ನಮಗೂ ಒಂದು ಮನುಷ್ಯತ್ವ ಮಾನವೀಯತೆ ಇರೋದ್ರಿಂದ ಅರ್ಥ ಮಾಡ್ಕೋಬೇಕು. ಜನ ಸತ್ತಾಗ ಹೊತ್ಕೊಂಡು ಹೋಗೋದೇನು ಇಲ್ಲ. ಬದುಕಿದ್ದಾಗ ಒಂದಷ್ಟು ಅನ್ನ ಕೊಡ್ಬೇಕು, ನೀರ್ ಕೊಡ್ಬೇಕು, ಸೂರ್ ಕೊಡ್ಬೇಕು ಅವ್ರಿಗೆ. ಸೊ ಇವಾಗ ಅವ್ರ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಒಂದಿನ ಇರ್ತಾರೋ 2 ದಿನ ಇರ್ತಾರೋ ಗೊತ್ತಿಲ್ಲ. ಬಟ್ ಇಂಥ ಒಂದು ಸ್ಥಿತಿಲಿ ತಗೊಬಂದು ಯಾವ್ದೋ ಒಂದು ಗೊತ್ತಿದ್ದೀರಾ ಊರಲ್ಲಿ ಬಿಟ್ಟೋಗ್ತೀರಾ ಅಂದ್ರೆ ನೀವು ಮನುಷ್ಯರಾಗಿರೋದಕ್ಕಂತೂ ಸಾಧ್ಯ ಇಲ್ಲ. ನೀವೆಲ್ಲ ಮೋಸ್ಟ್ಲಿ ಮನುಷ್ಯರಿಗೆ ಹುಟ್ಟಿರಲ್ಲ ಅನ್ಸುತ್ತೆ ನನ್ಗನ್ಸಿರೋ ಪ್ರಕಾರ. ಸೊ ಇದನ್ನ ಯಾರಾದ್ರೂ ತಪ್ಪಾಗಿ ಭಾವಿಸೋದಾದ್ರೆ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಯಾಕಂದ್ರೆ ಈ ತರ ದುಸ್ಥಿತಿ ಯಾರಿಗೂ ಬರಬಾರ್ದಂತ ಒಂದೇ ಒಂದು ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ. ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಸಾಕಷ್ಟು ಬಾರಿ ತಂದೆ ತಾಯಿ ಇದನ್ನ ತಗೊಬಂದು ರೋಡ್ಗೆ ಬಿಡಬೇಡಿ. ಹಂಗೂ ಒಂದ್ ವೇಳೆ ರೋಡ್ಗೆ ಏನಾದ್ರು ಬಿಡಬೇಕು ಅಂತ ಅನ್ಸಿದ್ರೆ ರೋಡಲ್ಲೆಲ್ಲೋ ಸಾಯಿಸೋ ಬದಲು ನೀವೇ ಮನೆಗಳಲ್ಲಿ ವಿಷ ಕೊಟ್ಟೆ ಸಾಯಿಸ್ಬಿಡಿ ಅಂತ ಹೇಳ್ತಾ ಇರ್ತೀನಿ. ಯಾಕಂದ್ರೆ ಇದು ತಪ್ಪು ಮಾಹಿತಿ ಇದ್ರೂ ಕೂಡ ಬಟ್ ನನಗನ್ಸುತ್ತೆ ಆತರ. ಯಾಕಂದ್ರೆ ಇವರೆಲ್ಲೋ ನರಳಿ ರಸ್ತೆಯಲ್ಲಿ ಸಾಯೋ ಬದಲು ನಿಮ್ ಕೈಯಾರೆ ಸಾಯೋದೇ ಬೆಟರ್ ಅಲ್ವಾ? ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮಾನವೀಯತೆ ದೃಷ್ಟಿಯಿಂದ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ಇವತ್ತು ನಿರಾಶ್ರಿತರ ಆಶ್ರಮಗಳು ಇದಾವೆ ಅನ್ನೋ ಕಾರಣಕ್ಕೆ ನೀವು ತಗೊಂಡ್ ಬಂದು ಎಲ್ಲಂದ್ರಲ್ಲಿ ಬಿಸಾಕ್ ಹೋಗ್ತಾ ಇದ್ದೀರಾ. ಕಸಕ್ಕಿಂತ ಕಡೆಯಾಗಿ ತಂದೆ ತಾಯಿನ ನೋಡ್ತಾ ಇದ್ದೀರಾ. ನಿಮ್ಗಂತೂ ದೇವ್ರು ಒಳ್ಳೇದ್ ಮಾಡಲ್ಲ. ಆ ತಾತ ಸ್ನಾನ ಮಾಡಿ ಎಷ್ಟು ದಿನ ಆಗಿದೆಯೋ ಗೊತ್ತಿಲ್ಲ ನನ್ಗಂತೂ. ಆ ಯಪ್ಪನ ಪರಿಸ್ಥಿತಿ, ಅಯ್ಯೋ ಸರಿಯಾದ ಊಟ ಇಲ್ಲ, ಸರಿಯಾಗಿ ಮಲ್ಗೋದಕ್ಕೆ ಜಾಗ ಇಲ್ಲ, ಬಟ್ಟೆ ಇಲ್ಲ, ಒಂದ್ ಹೆಜ್ಜೆ ಮುಂದೆ ಇಡೋದಕ್ಕೂ ಸಾಧ್ಯ ಇಲ್ಲ. ಆಯ್ತಾ? ಏನ್ ಮನೆಗಳಲ್ಲಿ ಚಿನ್ನ ಕೇಳ್ತಾರ, ವಜ್ರ ಕೇಳ್ತಾರ, ಏನ್ ಕೇಳ್ತಾರ್ರಿ? ಒಂದೊತ್ತು ಊಟ ಅಷ್ಟೇ, ಅದು ಕೊನೆಗಳಿಗೆಲಿ. ತಾತ ಊರ್ ಹೋಯ್ತೀಯ ಕಳ್ಸಿದ್ರೆ? ಊರ್ಗ್ ಹೋಗಲ್ವಾ? ಯಾಕೆ ಹೋಗಲ್ಲ? ಕಾಲ್ ನೋವು ಕಮ್ಮಿ ಆದ್ಮೇಲೆ ಹೋಯ್ತೀಯಾ? ಆಗೋದ್ಮೇಲೆ ನೋಡೋಣ ಅಂತನಾ? ಯಾಕೆ? ಹೌದಾ? ಯಾರಿದ್ದಾರೆ ಊರಲ್ಲಿ? ಯಾರು ನಿಮ್ಮಂತ ಫ್ರೆಂಡ್ಗಳು ಇರ್ತಾರೆ. ಫ್ರೆಂಡ್ಗಳು? ಮಕ್ಳು ಹೇಳಿ ಇರ್ಲಿ. ಅಲ್ಲೇ ನಮ್ ನಿಜ ಹೇಳ್ಬೇಕು, ನೀವು ಸುಳ್ಳು ಹೇಳ್ತಿದ್ದೀರಾ? ಯಾವ ನಿಜ ಸತ್ಯವಾಗ್ಲೂ ಇಲ್ಲ. ಮಕ್ಳು ನೋಡ್ಕೊಳಲ್ಲ? ಮಕ್ಳು ನೋಡ್ಕೊಳಂಗಿದ್ರೆ ನಾನು ಯಾಕೆ ಹೇಳ್ಬೇಕು? ಏನ್ ಹೇಳ್ತೀರಾ ನಿಮ್ ಮಕ್ಳಿಗೆ? ಏನ್ ಹೇಳೋಣ? ಏನಾದ್ರೂ ಒಂದು ಹೇಳಿ, ಅರ್ಥ ಆಗ್ಬೇಕು ಅವ್ರಿಗೆ. ನಿಮ್ಮಂಗೆ ಎಲ್ಲ ತಂತ ನಿಂಗ್ ಬಿಟ್ಟೋದ್ರೆ ಯಾರು ನೋಡ್ಕಂತಾರೆ? ಎಂತ ಎಷ್ಟ್ ಜನ ಹೆಣ್ಮಕ್ಳು? ಎಷ್ಟ್ ಜನ ಗಂಡ್ ಮಕ್ಳು? ಮಕ್ಳಿದಾರೆ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತೈತೆ ಅವ್ರಿಗೆ. ಮಕ್ಳಿದಾರೆ ಅಂತ ಹೇಳ್ಕೊಳಕ್ಕೆ ಅವ್ರಿಗೆ ನಾಚಿಕೆ ಆಗ್ತೈತೆ. ಅರ್ಥ ಮಾಡ್ಕೊಳ್ಳಿ ಇನ್ನೆಷ್ಟು ನೊಂದಿರ್ಬೇಕು ಅಂತ. ಮಕ್ಳು ಸುದ್ದಿ ಏನಕ್ಕೆ? ಫ್ರೆಂಡ್ಸ್ ಇದ್ರೆ ಅವ್ರ ಬಗ್ಗೆ ಬೇಕಾದ್ರೆ ಅವ್ರ ಮನೆಗೆ ಹೋಯ್ತೀನಿ ಅಂತಾರ. ಏನಿಲ್ವಾ? ಏನ್ ಕೆಲಸ ಮಾಡ್ತಿದ್ರಿ? ಗಾರೆ ಕೆಲಸ ಗಾರೆ ಕೆಲಸ ಮಾಡ್ತಾ ಇದ್ರಿ.